ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಕರನ ಸ್ವಲ್ಪ ಕುಡಿಯೋದಕ್ಕೆ ಅಂತ ಬಿಟ್ಟಿದ್ವಿ ಅವ್ರ ಅಮ್ಮನ ಹತ್ರ. ಆದರೆ ಅದು ಆಗಲೇ ಹೊಲ್ದ ಹತ್ರ ಎಲ್ಲ ಓಡಾಡ್ದಕ್ಕೆ ಸ್ಟಾರ್ಟ್ ಮಾಡಿತ್ತು. ಅಂದರೆ ಹುಟ್ಟಿದ ತಕ್ಷಣನೇ ಸ್ವಲ್ಪ ಎದ್ದೊಳಕ್ಕೆ ಕಷ್ಟ ಮಾಡ್ತಿತ್ತು. ಅಂದರೆ ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ. ಆಮೇಲೆ ಒಂದು ಅರ್ಧ ಅವರ್ಗೆಲ್ಲ ಅದು ಚೆನ್ನಾಗಿ ಓಡಾಡೋದು ಮತ್ತು ಅವ್ರ ಅಮ್ಮನ ಹತ್ರ ಹೋಗಿ ಹಾಲು ಕುಡಿಯೋದೆಲ್ಲ ಮಾಡ್ತು. ಇವತ್ತು ಬಿಟ್ಟರೆ ಹಾಲು ಕುಡೀಲಿ ಅಂತ ಅದಾಗ್ಲೇ ಹೊಲ್ದ ಒಳಗಡೆ ಎಲ್ಲ ಆಟ ಆಡ್ತಿತ್ತು. ಒಂದು ಮಳೆ ಬೇರೆ ಹುಯ್ದಿತ್ತಲ್ಲ, ಎಲ್ಲ ತ್ಯಾವ ಆಗಿಬಿಟ್ಟು ಗಲೀಜು ಮಾಡ್ಕೊಳುತ್ತೆ ಅಂತ ಬಿಡಲಿಲ್ಲ ಅಷ್ಟೇ. ಆಮೇಲೆ ಸ್ವಲ್ಪ ಹೀರೆಕಾಯಿ ಯಾರೋ ಕೊಟ್ಟಿದ್ದರು ನಮಗೆ, ಯಾರೋ ಬೆಳೆದಿರೋರು, ಫ್ರೆಶ್ ಆಗಿರೋಂತಹ ಹೀರೆಕಾಯಿ ಇದು. ಅದಕ್ಕೆ ಸಾಯಂಕಾಲ ಹಾಲು ಸಾರಾಗುತ್ತೆ ಮತ್ತು ನಾಳೆಗೆ ಬಸ್ಸಾರು ಏನಾದರೂ ಮಾಡಿದ್ರೆ ಸೊಪ್ಪು ಎಲ್ಲ ಕಿತ್ಕೊಂಡು ಅದ್ರ ಜೊತೆ ಇದನ್ನು ಹಾಕಿದ್ರೆ ಬೇಳೆ ಜೊತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೀರೆಕಾಯಿನ ಹಾಕೋಣ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೊತಾ ಇದ್ದೆ. ನೋಡಿ ಎಷ್ಟು ಎಳೆದಂದರೆ ತುಂಬ ಎಳೆದು ಫ್ರೆಶ್ ಆಗಿರೋದು ಯಾರಿಗೂ ಕೂಡ ಸಿಕ್ಕಲ್ಲ, ಹಳ್ಳಿಗಳ ಕಡೆ ಮಾತ್ರ ಈ ಥರ ಸಿಕ್ಕುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೆ. ಇದನ್ನು ಕೂಡ ತಂದಿದ ತಕ್ಷಣವೇ ವಿಡಿಯೋ ಮಾಡೋಣ ಅಂತ. ಎಷ್ಟು ತಪ್ಪದು ಕೂಡ ಎಳೆದು ಅಂದರೆ ಎಳೆದೇನೆ. ಅದನ್ನೇನು ಮೇಲ್ಗಡೆ ಇದೆಯಲ್ಲ ಸಿಪ್ಪೆ, ಅದನ್ನು ತೆಗೆದ್ರೆ ಎಷ್ಟು ಸ್ಮೂತಾಗಿ ಬರ್ತಾಯಿತ್ತು ಅಂದರೆ, ಯಾಕೆ ಅಂದರೆ ಅದು ತುಂಬ ಎಳೆದಾದರೆ ಆ ಥರ ಬರುತ್ತೆ, ತುಂಬ ಬಲ್ತಿರೋದಾದರೆ ಅದು ಒಂಥರ ಇದ್ರ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಳೆದನ್ನು ಮಾತ್ರನೇ ತಗೊಬಂದಿದ್ದು. ಆಮೇಲೆ ಅದನ್ನು ಕಟ್ ಮಾಡಿ ಇಟ್ಟಿದ್ದೆ ನಾನು. ಅವ್ರು ಬರೋ ಅಷ್ಟೊತ್ತಿಗೆ ಅವರೆಲ್ಲ ಬಂದು ಸ್ವಲ್ಪ ಬಜ್ಜಿ ಮಾಡೋಣ ಅಂದ್ಬಿಟ್ಟು ಬಜ್ಜಿ ಮಾಡ್ತಾಯಿದ್ರು. ಅಂದರೆ ಹೀರೆಕಾಯಿ ಬಜ್ಜಿ ಮಾತ್ರನೇ ಮಾಡಿರೋದು. ಅದನ್ನು ಒಂದೆರಡು ಉದ್ದುದ್ದಕ್ಕೆ ಕುಯ್ದು ಹಾಕಿದ್ರೆ ಬಜ್ಜಿ ಥರನೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರನೂ ಹಾಕಿದ್ದೀವಿ. ಆಮೇಲೆ ಉದ್ದುದ್ದಕ್ಕೆ ಮತ್ತು ರೌಂಡ್ ಕೂಡ ಕಟ್ ಮಾಡಿ ಹಾಕಿದ್ದೀವಿ. ನೋಡಿ ಅಷ್ಟು ಆಗಿತ್ತು, ಒಂದು 2-3 ರೌಂಡು. ಆಮೇಲೆ ಅದಕ್ಕೂ ನೆಂಚ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿ ಒಂದು, ಕ್ಯಾರೆಟ್ ಒಂದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವು ಮೂರನ್ನು ಹಾಕಿ ಹಚ್ಚಿ ಇಟ್ಕೊಂಡಿದ್ವಿ. ಅಂದರೆ ಹೀರೆಕಾಯಿ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕಿದರೆ ಖಾರಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ಅದ್ರ ಜೊತೆ ಇನ್ನೂ ಸೂಪರಾಗಿರೋದು. ಆದರೆ ಅದನ್ನು ಹಾಕೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಬರೀ ಈ ಥರನೇ ಮಾಡ್ಕೊಂಡ್ವಿ. ಅಂದರೆ ಮಳೆ ಬರ್ತಿತ್ತಲ್ಲ, ಕರೆಂಟ್ ಏನಾದರೂ ಹೋದರೆ ಅಂದ್ಬಿಟ್ಟು ಬೇಗ ಹಾಕ್ಕೊಂಡು ಇದಿಷ್ಟನ್ನು ಮಾತ್ರನೇ ಮಾಡ್ಕೊಂಡ್ವಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀವಿ, ತೋರಿಸ್ತೀನಿ ಇವಾಗ. ಈ ಥರ ಮಾಡ್ಕೊಂಡಿದ್ದೀವಿ. ಇದರಿಂದ ಬಜ್ಜಿ ಮತ್ತು ಬೋಂಡ ಎಲ್ಲದಕ್ಕೂ ಮಾಡ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.